ಮಂಟಪ ಹೋದ್ರಿ ಉಸಿರು ನಿಂತಿತ್ರಿ. ಸರ್ ನನ್ನ ಬ್ಯಾಕ್ಗ್ರೌಂಡ್ ಮೆಡಿಕಲ್ ಬ್ಯಾಕ್ಗ್ರೌಂಡು. ನನ್ನೊಂದು ಚಿಕ್ಕ ಪಾಲಿಕ್ಲಿನಿಕ್ ಇದೆ. ಸಿನಿಮಾ ಮೇಲೆ ಆಸಕ್ತಿ ಚಿಕ್ಕ ವಯಸ್ಸಿಂದನೇ ಇತ್ತು. ತಂದೆ ತಾಯಿನೂ ತುಂಬ ಥಿಯೇಟರ್ಸ್ಗೆಲ್ಲ ಹೋಗಿ ನೋಡ್ತಿದ್ರು. ಹಾಗೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ಬೈ ಆಕ್ಸಿಡೆಂಟ್ಲಿ ಮಾಸ್ತಿ ಸರ್ ಮೀಟ್ ಮಾಡ್ತೀನಿ. ಸೊ ಅವ್ರು ಮೀಟ್ ಮಾಡಿದಾಗ ಕೆಲವೊಂದು ಡೀಟೇಲ್ಸ್ನ ತೊಗೊಳ್ತೀನಿ ಸಿನಿಮಾ ಬಗ್ಗೆ. ಆಮೇಲೆ ಆ್ಯಕ್ಚುಲಿ ಬೇರೆ ಪ್ರಾಜೆಕ್ಟ್ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ಆಮೇಲೆ ಸಲಗ ಅಂತ ಒಂದು ಸಿನಿಮಾ ಬರುತ್ತೆ, ಅದನ್ನ ಹೋಗಿ ನೋಡಿ ಅಂತ ಹೇಳ್ತಾರೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಓಕೆ, ಒಂದು ಪಾತ್ರ ಕೆಂಡ ಅಂತ ಇರೋರ ಮೇಲೆ ಒಂದು ಕತೆ ಇದೆ, ಒಳ್ಳೆ ಡೈರೆಕ್ಟ್ರು ಅವರು. ಬಟ್ ಫಸ್ಟ್ ಮೂವಿ ಅದ ಡೈರೆಕ್ಟರ್ ಮಾಡೋದು, ಆದರೆ ಎಕ್ಸ್ಪೀರಿಯನ್ಸ್ ತಂಡ ಇದೆ. ನಮ್ಮ ಡೈರೆಕ್ಟ್ರು ಸೂರಿ ಸರ್ ಅಂತ ದೊಡ್ಡ ಡೈರೆಕ್ಟರ್, ಕೆಳಗಡೆ 10 ವರ್ಷ 12 ವರ್ಷ ಕೆಲಸ ಮಾಡಿದ್ದಾರೆ. ಸಲಗ ಡೈರೆಕ್ಟ್ ಅಭಿ ಅವರು. ಸೊ ಅವರು ಮತ್ತೆ ಸಲಗನು ಕೋ ಡೈರೆಕ್ಟ್ ಮಾಡಿರೋದು ಅವರೇ ಅಂತ ಹೇಳಿದ್ರು. ಸೊ ನನಗೆ ಓಕೆ ಬನ್ನಿ ಅಂತ ಹೇಳಿದ್ರು. ಅಭಿ ಅವ್ರು ಬಂದು ಕತೆ ಹೇಳ್ತಾರೆ. ಕತೆ ಹೇಳಿದ ತಕ್ಷಣ ಒಂದು 10 ಮಿನಿಟ್ಸಲ್ಲಿ ತುಂಬ ಇಷ್ಟ ಆಗುತ್ತೆ ಅವ್ರು ಹೇಳೋ ರೀತಿಲಿ. ಒಂದು ಹೌದು, ಒಂದು ಆಸ್ ಎ ಡೈರೆಕ್ಟರ್ ಹೇಗಿರಬೇಕು ಹಾಗೆ, ಅಂದರೆ ಒಂದು ಇಷ್ಟೇ ಕಂಡೀಷನ್ ಅಂದರೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಒಂದು ಏನು ಅವ್ರು ಗ್ಯಾರಂಟಿ ಕೊಡ್ತಾರೋ ಅದೇ ಥರನೇ ಚಿತ್ರೀಕರಣ ಮಾಡಿ ಮುಗಿಸಿದ್ದೀವಿ. ಅವ್ರು ಹೇಳಿರೋ ಪ್ರಕಾರನೇ ಮಾಡಿಕೊಟ್ಟಿದ್ದಾರೆ. ಸರ್ ಆಕ್ಚುಲಿ ಸಿನಿಮಾಯಿಂದ ಸೀರಿಯಲಿಗೆ ಹೋಗಿದ್ದೀನಿ. ಮುಂಚೆ ನಾನು ಫ್ಯಾಮಿಲಿ ಪ್ಯಾಕ್ ಮತ್ತೆ ಎಲ್ಲ ಸಣ್ಣ ಪುಟ್ಟ ಆಗಿತ್ತು, ವಾಮನ ಅದೆಲ್ಲ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಇದು ನನ್ನ ಫಸ್ಟ್ ಮೂವಿ ಆಗಿತ್ತು. ಇದೆಲ್ಲ ಶೂಟ್ ಆದ್ಮೇಲೆ ನಾನು ಸೀರಿಯಲಿಗೆ ಬಂದಿದ್ದು ರೀಸೆಂಟ್ ಆಗಿ. ಯಾ, ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಸರ್. ಅದು ಎಕ್ಸ್ಪೀರಿಯನ್ಸ್ ಆಗಿ ಉಳಿಯುತ್ತೆ ಅನ್ಸುತ್ತೆ. ನಾನು ಹೇಳಿದ್ರು ಅದು ಜನಕ್ಕೆ ಅಷ್ಟು ಗೊತ್ತಾಗಲ್ಲ. ಬಿಕಾಸ್ ನಾನು NR ಪುರದ ಸೈಡ್ ಹುಡುಗಿ, ಐ ಮೀನ್ ಚಿಕ್ಕಮಂಗ್ಳೂರು. ಸೊ ಅಲ್ಲಿನ ಹುಡುಗಿ ಆಗ್ಬಿಟ್ಟು ಉತ್ತರ ಕರ್ನಾಟಕ ಸೈಡ್ ಹೋಗೋದು ಅಂದ್ರೆ ಇಮ್ಯಾಜಿನ್ ಹೇಗಿರುತ್ತೆ ಅಂತ. ಅಂಡ್ ಪರ್ಸೆಪ್ಷನ್ ಆ ಕಡೆ ಸೈಡ್ ಹೇಗಿರ್ತಾರೆ ಏನು ಅವ್ರ ಜನ ಅಂತ ಇದ್ದಿದ್ದಾಗಿರ್ಬೋದು. ಬಟ್ ಅಲ್ಲಿ ಹೋದ್ಮೇಲೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಭಿ ಸರ್ ಜೊತೆ ಕೆಲಸ ಮಾಡಿರೋದಾಗಿರ್ಬೋದು, ಇಡೀ ಕ್ರ್ಯೂ ಮೆಂಬರ್ಸ್ ಎಲ್ಲೂ ಅನ್ಕಂಫರ್ಟಬಲ್ ಆಗಿಲ್ಲ ಅಥವಾ ಬೇಜಾರಾಗಿಲ್ಲ. ಖುಷಿಯಾಗೇನೋ ಶೂಟಿಂಗ್ ಹೋಗಿದ್ವಿ ಅಂತ ಇರ್ಲಿಲ್ಲ. ಇಟ್ ವಾಸ್ ಲೈಕ್ ಅ ಪಿಕ್ನಿಕ್. ಹೋದ್ವಿ, ಚೆನ್ನಾಗಿ ಶೂಟ್ ಮಾಡ್ಕೊಂಡ್ವಿ, ಒಳ್ಳೆ ಎಕ್ಸ್ಪೀರಿಯನ್ಸು, ಒಳ್ಳೆ ಜಾಗ, ಕೂಡಲ ಸಂಗಮ ಎಲ್ಲ ಹೋಗ್ಬಿಟ್ಟು ಇಟ್ ವಾಸ್ ವೆರಿ ಗುಡ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನ್ನ ಪಾತ್ರದ ಹೆಸರು ಮಂಜುಳಾ ಅಂತ, ನನ್ನ ಹೆಸರು ಚಂದನ. ಸೊ ನನ್ನ ಪಾತ್ರ ಹೇಗಿದೆ, ಏನು ಪ್ರಾಮುಖ್ಯತೆ ಇದೆ ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವು ಸಿನಿಮಾ ನೋಡ್ಲೇಬೇಕು. ಬಿಕಾಸ್ ನಾನು ಹೇಳಿದ್ರೆ ನಮ್ ಡೈರೆಕ್ಟರ್ ಬರ್ತಾರೆ ಹಿಡ್ಕೊಂಡು ಹೊಡಿಯಕ್ಕೆ. ಸೊ ಇಟ್ಸ್ ಲೈಕ್ ಅದೇ ಈ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾದಲ್ಲೂ ಒಂದು ಕೀ ಪಾಯಿಂಟ್ ಅಂತ ಇರುತ್ತೆ ಅಥವಾ ಕೀ ಸೀನ್ ಅಂತ ಇರುತ್ತೆ. ಸೊ ನಂದು ಒಂದ್ ಕೀ ಸೀನ್ ಅಂತ ಹೇಳ್ಬೋದು. ಸೊ ಗೊತ್ತಾಗ್ಬೇಕು ಅಂತ. ಎಕ್ಸಾಕ್ಟ್ಲಿ, ಕತೆಗೆ ಕರೆಕ್ಟ್ ಆಗಿ ಟ್ವಿಸ್ಟ್ ಕೊಡ್ತಾರೆ. ಸೊ ಓವರ್ ಆಲ್ ಈಗ ನಾನು ಒಂದು ಸಿನಿಮಾ ಇದು ಅಂತ ಪ್ರೌಡ್ ಆಗಿ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಫಸ್ಟ್ ಸಿನಿಮಾನೇ ಈ ತರ ಟೆಕ್ನಿಷಿಯನ್ ಸಿಕ್ಕಿ, ಪ್ಲಸ್ ಅದ್ರ ಜೊತೆ ನಮ್ಮ ಡೈರೆಕ್ಟರ್ ಅಷ್ಟು ಕ್ಲೀನಾಗಿ ನೀಟಾಗಿ ಎಲ್ಲ ಏನೋ ಪ್ಲ್ಯಾನ್ ಮಾಡಿರೋ ತಕ್ಕಾಗೆ ಮಾಡಿಕೊಂಡು, ಮತ್ತು ಅಲ್ಲಿ ಜನ ಉತ್ತರ ಕರ್ನಾಟಕ ಜನ ನಮ್ಗೆ ಸಪೋರ್ಟ್ ಮಾಡಿರೋದು, ಗಂಜಿಯಾಳ್ ಮತ್ತು ಕೂಡಲ ಸಂಗಮ ಜನ ತುಂಬ ಸಪೋರ್ಟ್ ಮಾಡಿದ್ರು. ಸೊ ತುಂಬ ಪ್ರೌಡ್ ಅನಿಸುತ್ತೆ. ಅದಲ್ಲದೆ ಇನ್ನೊಂದು ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ನನಗೊಂದು 10 ಸಿನಿಮಾ ಮಾಡಿರೋ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನೆಕ್ಸ್ಟ್ ನಾನು ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬ ಧೈರ್ಯವಾಗಿ ಮಾಡ್ಕೋಬೋದು. ಅಂದರೆ ಅಷ್ಟು ನನಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೊಟ್ಟಿದ್ದಾರೆ ನಮ್ಮ ಇಡೀ ಟೀಮ್. ಸೊ ಯಾವುದೇ ಬಿಸ್ನೆಸ್ ಇರಲಿ ಏನೇ ಇರಲಿ ಸರ್, ಒಂದು ಇನ್ವೆಸ್ಟ್ಮೆಂಟ್ ಅಂತ ನೀವು ಬಿಫೋರ್ ಸ್ಟಾರ್ಟ್ ಮಾಡೋ ಮುಂಚೆ ಏನು ಪ್ಲ್ಯಾನ್ ಮಾಡಿರ್ತೀರಲ್ಲ, ಒಂದು 5% ಆಚೆ ಈಚೆ ಆಗೇ ಆಗುತ್ತೆ. ಅದು ಸಿನಿಮಾ ಅಂತಲೇ ಅಲ್ಲ, ಅದ್ರ ತಕ್ಕಾಗೆ ಏನು ಅಷ್ಟು ನಮ್ಮ ಡೈರೆಕ್ಟ್ರ್ ಏನು ಬಜೆಟ್ ಅಂತ ಹೇಳಿದ್ರು, ಲೈಕ್ ಒಂದು 5-10 ಲಕ್ಷ ಹಿಂಗೆ ಡಿಫ್ರೆನ್ಸ್ ಆಗಿರ್ಬೋದು. ಅದು ಬಿಟ್ಟರೆ ಪರ್ಫೆಕ್ಟ್ಲಿ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಸೊ ನನಗೇನು ಅವರು ಹೇಳಿದ ತಕ್ಕಾಗೆ ಮಾಡಿಲ್ಲ ಅಂತೇನಿಲ್ಲ. ಅವ್ರು ಹೇಳಿದ ತಕ್ಕಾಗೆ ಇನ್ನೂ ಅಚ್ಚುಕಟ್ಟಾಗಿ ಮಾಡಿ ನನ್ನ ಖರ್ಚನ್ನ ಕಮ್ಮಿ ಮಾಡಿದ್ದಾರೆ. ಸರ್ ಸ್ಟಾರ್ಟಿಂಗ್ ನಾನು ಹೇಳಿದಾಗೆ ಅಭಿ ಅವ್ರು ನನ್ನ ಕತೆ ಹೇಳಬೇಕಾದ್ರೆ ಒಂದು ಚಿಕ್ಕದು ಒನ್ ಲೈನರ್ ಸ್ಟೋರಿ ಹೇಳ್ತಾರೆ. ಆ ಸ್ಟೋರಿಲಿ ನನ್ನ ಪರ್ಸ್ನಲ್ ಲೈಫಲ್ಲಿ ನಡೆದಿರೋ ಒಂದು ಘಟನೆ ಅದು ನನಗೆ ಮ್ಯಾಚ್ ಆಯಿತು. ಅಂದರೆ ತುಂಬ ಅದು ಕಾಡ್ತು. ಅವ್ರ ಸ್ಟೋರಿಯಲ್ಲೇ ಹಿಂಗಿತ್ತು ಅಂದರೆ, ಬಿಕಾಸ್ ನನ್ನ ಲೈಫಲ್ಲೂ ಅದಾಗಿರೋದ್ರಿಂದ ನಂಗೆ ತುಂಬ ಟಚ್ ಆಯಿತು. ಈಗ ನಾನು ಒಬ್ಬನೇ ಅಲ್ಲ, ಈಗ ನಮ್ಮ ಇಡೀ ತಂಡದಲ್ಲಿ ಸಿನಿಮಾ ಕಂಪ್ಲೀಟ್ ಆದಮೇಲೆ ಟೋಟಲ್ ನಾವು ಸುಮ್ಮನೆ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಒಂದು ಶೋ ಹಾಕಿದ್ವಿ. ಆ ಶೋನಲ್ಲಿ ನಾವೆಲ್ಲ ಎವ್ರಿ ಸೀನ್ ನಾವು ಶೂಟ್ ಮಾಡಿದಾಗ ಅಲ್ಲೇ ಇದ್ರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಕೆಲವೊಂದು ಇಮೋಷ್ನಲ್ ಸೀನ್ಸ್ ಇರುತ್ತೆ,
ಮತ್ತು ಎಲ್ಲ ಇಟ್ಸ್ ಅಬೌಟ್ ವ್ಯಾಲ್ಯೂಸ್ ಅಂತ ಹೇಳ್ತಾರಲ್ಲ, ಮನುಷ್ಯನಿಗೆ ಒಂದು ರಿಲೇಷನ್ಶಿಪ್ದು ವ್ಯಾಲ್ಯೂಸ್ ಇದ್ರೇ ಆ ರಿಲೇಷನ್ಶಿಪ್ಗೆ ಒಂದು ಮರ್ಯಾದೆ ಇರುತ್ತೆ. ಇಲ್ಲ ಅದು ಜಾಸ್ತಿ ದಿನ ಅಂದರೆ ಹೋಗುತ್ತೆ, ಜೊತೆಲೇ ಇರ್ತೀವಿ ಅಂತ. ಬಟ್ ವೆನ್ ಯು ಡೋಂಟ್ ನೋ ದ ವ್ಯಾಲ್ಯೂಸ್, ಅದು ಆ ರಿಲೇಷನ್ಶಿಪ್ ಜಾಸ್ತಿ ದಿನ ಉಳಿಯಲ್ಲ. ಸೊ ಅದೇ ಥರನೇ ಎಲ್ಲ ಈ ಕತೆ ಇಟ್ಕೊಂಡು ತುಂಬ ಟಚ್ ಆಯಿತು ನಮಗೆ, ಅದಕ್ಕೆ ಈ ಕತೆನ ಮಾಡೋಣ ಅಂತ ಒಪ್ಕೊಂಡಿದ್ದೆ. ಸರ್ ಸೋಮು ಇದು ಡಿಫ್ರೆಂಟ್ ಸ್ಟೋರಿ. ಈಗ ನಾನು ಈ ಸಿನಿಮಾದ ಪ್ರೊಡ್ಯೂಸರ್ ಅಂತ ಹೇಳ್ದಲ್ಲ, ಆ್ಯಸ್ ಅ ಆಡಿಯನ್ಸೇ ನಾನು ನೋಡಿದ್ದೆ ಸಿನಿಮಾ, ಪ್ರೊಡ್ಯೂಸರ್ ಆಗಿ ನಾನು ನೋಡೋಕ್ಕೆ ಹೋಗಿಲ್ಲ. ಆ್ಯಸ್ ಅ ಆಡಿಯನ್ಸ್ ನೋಡಿದಾಗಲೇ ವೆನ್ ಯು ಇಮೋಷ್ನಲಿ ಗೆಟ್ ಕನೆಕ್ಟೆಡ್, ನನ್ನ ಕಣ್ಣಲ್ಲೂ ನೀರು ಬಂತು. ನಾನು ಪ್ರೊಡ್ಯೂಸರ್ ಆಗಿ ಹೋಗಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿಲ್ಲ. ನಾನು ಎಲ್ಲೆಲ್ಲಿ ಖರ್ಚು ಮಾಡಿದೆ, ಈ ಫ್ರೇಮ್ಗೆ ಇಷ್ಟು ಖರ್ಚಾಯಿತು, ಅಲ್ಲಿ ಇಷ್ಟು ಖರ್ಚಾಯಿತು, ಅದು ತಲೆಯಲ್ಲಿ ಬರ್ತಿತ್ತು. ಅದು ತಲೆಯಲ್ಲಿ ಬಂದಾಗ ನೀವು ಇಮೋಷ್ನಲಿ ಸ್ಟೋರಿ ಕನೆಕ್ಟ್ ಆಗಲ್ಲ. ಸೊ ನಾನು ಏನಕ್ಕೆ ಸೋಮು ನೋಡ್ಬೇಕಂದ್ರೆ ಎಲ್ಲ ಸಿನಿಮಾ ನೋಡಿದ್ದೆ ಬಿಟ್ಟು, ಬಿಕಾಸ್ ಕನ್ನಡ ಸಿನಿಮಾ ನೋಡೋದು ಕಮ್ಮಿ ಆಗಿದ್ದಾರೆ. ನಾನು ಅವ್ರ ಸಿನಿಮಾ ನೋಡಬೇಡಿ, ಇವ್ರ ಸಿನಿಮಾ ನೋಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸಿನಿಮಾನೂ ನೋಡಿ ಅದರಲ್ಲಿ ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅಲ್ಲಿ ನೀವು ಆ ಕಡೆ ಸಪೋರ್ಟ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ. ಸರ್ ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದು ಜಯಣ್ಣ ಸರ್. ಅವರು ನಮ್ಮ ಉತ್ತರ ಕರ್ನಾಟಕ ಎಲ್ಲ ಆಲ್ಮೋಸ್ಟ್ ಒಳ್ಳೆ ಥಿಯೇಟರ್ಸ್ ಕೊಟ್ಟಿದ್ದಾರೆ, ಬಿಕಾಸ್ ನಮ್ಮ ಸ್ಟೋರಿ ಉತ್ತರ ಕರ್ನಾಟಕದಿಂದ ಹಿಡಿದಿರೋದ್ರಿಂದ. ಬೆಂಗಳೂರಲ್ಲೂ ಒಳ್ಳೆ ಮಾಲ್ಸ್ ಕೊಟ್ಟಿದ್ದಾರೆ. ನಮ್ಮದು ಮೇನ್ ಥಿಯೇಟರ್ ಆಗಿ ಸಂತೋಷ್ ಥಿಯೇಟರ್ ಕೊಟ್ಟಿದ್ದಾರೆ. ಸಂತೋಷ್ ಥಿಯೇಟರ್ ಅಂದ ತಕ್ಷಣ ನನಗೊಂದು ಜ್ಞಾಪಕ ಬರುತ್ತೆ. ನಾನು ಚಿಕ್ಕ ವಯಸ್ಸಿಂದ ಮೆಜೆಸ್ಟಿಕಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ದೊಡ್ಡ ಕಟ್ಔಟ್ಸ್ ನೋಡ್ತಿದ್ದೆ ನಾನು, ಅಂದರೆ ದೊಡ್ಡ ಸ್ಟಾರ್ಸ್ದು. ಸೊ ನನಗೂ ಒಂಥರ ಒಂದು ಪ್ರೌಡ್ ಫೀಲ್. ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಒಂದು ಪ್ರೊಡ್ಯೂಸರ್ ಆಗ್ತೀನೋ ಅಂತ. ಓಕೆ, ಈಗ ನಮ್ಮ ಸಿನಿಮಾದೇ ಒಂದು ಸಂತೋಷ್ ಥಿಯೇಟ್ರಲ್ಲಿ ಬರ್ತಾ ಇದೆ ಅಂದರೆ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಅಂತ ಹೇಳ್ತೀನಿ. ಸರ್ ನಾನು ಈ ಸಿನಿಮಾನಲ್ಲಿ ಒಂದು ಸ್ಮಾಲ್ ರೋಲ್ ಮಾಡಿದ್ದೀನಿ. ಹೌದಾ ಸರ್? ಹೌದು ಸರ್, ಇವ್ರದ್ದು ಪಾರ್ಟ್ ಮುಗಿಸ್ಕೊಂಡು ಹೋಗಿದ್ರು. ಆಮೇಲೆ ತುಂಬಾ ಜನ ಅವ್ರವ್ರ ಪಾರ್ಟ್ ಮುಗಿಸ್ಕೊಂಡು ಹೋಗಿದ್ದಾರೆ. ಇವರು ಐ ಆಮ್ ಶ್ಯೂರ್ ಇವ್ರು ನೋಡಿದಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ಸಿನಿಮಾ ಹಿಂಗ್ ಬರುತ್ತೆ ಅಂತ ಅನ್ಕೊಳ್ತಾರೆ. ಬಿಕಾಸ್ ನಾನು ಫ್ರಮ್ ಡೇ 1 to ಲಾಸ್ಟ್ ನಾನು ಇರೋದ್ರಿಂದ ನನಗೆ ಸ್ಟೋರಿ ಎಲ್ಲ ಇವಾಗ ಸಿನಿಮಾನು ನೋಡಾಯ್ತು ನಾನು. ಸೊ ತುಂಬ ಚೆನ್ನಾಗಿ, ಇವ್ರ ಪಾತ್ರ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಟ್ವಿಸ್ಟ್ ಏನಾಗುತ್ತಲ್ಲ ತುಂಬ ಜನ ಬೈಕೊಳ್ಳಬಹುದು, ಬಟ್ ಸಿನಿಮಾ ಆದಮೇಲೆ ಅಪ್ರಿಷಿಯೇಟ್ ಮಾಡ್ತಾರೆ ಇವ್ರ ರೋಲ್ಗೆ. ಸರ್ ಎಲ್ಲರದು ಸೆಲೆಕ್ಷನ್ ಆಗಿತ್ತು. ಪ್ರೊಡ್ಯೂಸರೇ ಲಾಸ್ಟ್ ಎಂಟ್ರಿ ಆಗಿದೆ ಈ ಸಿನಿಮಾಗೆ. ಹೌದು, ಅವರೆಲ್ಲ ರೆಡಿ ಮಾಡಿ ಯಾವ್ಯಾವ ಆರ್ಟಿಸ್ಟ್ ಏನೇನೋ. ಮತ್ತು ನಮ್ಮ ಟೀಮಲ್ಲಿ ಕಿರಣ್ ಅಂತ ಒಬ್ಬರಿದ್ದಾರೆ. ಸೊ ಅವ್ರಿಗೆ ಈ ನಾಟಕದ ಏನು ನೀನಾಸಮ್ದು ಮತ್ತು ನಾಟಕ ಕೆಲವೊಂದು ಕಂಪ್ನಿಯಲ್ಲಿ ಅಂದರೆ ಅವರು ಜೊತೆಲಿ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದೇ ಮೇನ್ ಅಂದರೆ ಸಿನಿಮಾನಲ್ಲಿ ತುಂಬ ಒಳ್ಳೆಯ ಒಂದು ಪ್ರಭಾವ ಬಿದ್ದಿದೆ ಅವ್ರಿಂದ. ಅಂದ್ರೆ ಮೇನ್ ಆಗಿ ಸರ್ ನೀವು ಈ ಮೂವಿಲಿ ಪಾತ್ರಗಳ ಬಗ್ಗೆ ನೋಡ್ತಾ ಹೋದ್ರೆ ನೀವು ಯೂಶುವಲ್ ಆಗಿ ನೋಡ್ತೀರಾ ಇವ್ರನ್ನ ಹಾಕೊಂಡು ಈ ಪಾತ್ರನ ಮಾಡೋಣ ಅಂದ್ರೆ ಸ್ಟಾರ್ಡಮ್ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ಪಾತ್ರಕ್ಕೆ ಇವ್ರನ್ನ ಹಾಕೋಣ ಅಂತ ಅಂದ್ರೆ ಈ ಸ್ಟಾರ್ಡಮ್ ನ ತಗೊಬಂದ್ ಈ ಪಾತ್ರಕ್ಕೆ ಇಡೋಣ ಕೂರ್ಸೋಣ ಅನ್ನೋದಿರುತ್ತೆ. ಬಟ್ ನಮ್ಮ ಇದ್ರಲ್ಲಿ ಅಭಿ ಸರ್ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ಸ್ ನ ಹೇಗ್ ಸೆಲೆಕ್ಟ್ ಮಾಡಿದೆ ಅಂದ್ರೆ ಪಾತ್ರಕ್ಕೆ ಇವ್ರು ಓಕೆ ಆಗ್ತಾರೆ, ಪಾತ್ರ ನನಗೆ ಓಕೆ ಆಗುತ್ತೋ ಇಲ್ವೋ ಆ ತರ ಅಲ್ಲ. ಈಗ ಈ ಕ್ಯಾರೆಕ್ಟರ್ಗೆ ಇವ್ರನ್ನ ತಗೊಬಂದ್ ನಿಲ್ಸಿದ್ರೆ ಜಾಸ್ತಿ ಆರ್ಟಿಫಿಷಿಯಲ್ ಆಗಿ ಏನು ಮಾಡೋದಿರಲ್ಲ, ಆಪ್ಟ್ ಆಗಿದ್ದಾರೆ ಅನ್ನೋಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ನಿಮಗೆ ಅದೇ ತರ ಕಾಣ್ತಾ ಹೋಗುತ್ತೆ. ಎಲ್ಲೋ ಆರ್ಟಿಫಿಷಿಯಲ್ ಆಗಿ ಇವ್ರು ಈ ಕ್ಯಾರೆಕ್ಟರ್ ನ ಆಗ್ತಾ ಇದ್ದಾರೆ ಅನ್ನೋ ತರ ಕಾಣಿಸಲ್ಲ, ಇವ್ರು ಈ ಕ್ಯಾರೆಕ್ಟರೇ ಅನ್ನೋ ತರ. ಅಂಡ್ ನಂದು ಸೆಲೆಕ್ಷನ್ ಬಂದ್ಬಿಟ್ಟು ನಮ್ದೆಲ್ಲ ಯೂಶುವಲ್ ಆಗಿ ನಿಮಗೆ ಗೊತ್ತಿರುತ್ತೆ ಪ್ರಾಸೆಸ್ ಹೆಂಗೆ ಅಂತ. ಆಡಿಷನ್ಸ್ ಇರುತ್ತೆ, ಡೈಲಾಗ್ಸ್ ನೋಡ್ತಾರೆ, ಹೇಗ್ ತಗೊಳ್ತೀರಾ ಏನು ಅಂತ ಎಲ್ಲ. ಬಟ್ ನನ್ಗೆ ಕಾಲ್ ಬಂತು, ಈ ತರದ್ ಒಂದ್ ಪಾತ್ರ ಇದೆ ಚಂದನ, ಬಂದು ಮೀಟ್ ಆಗಿ ಅಂತ ಹೇಳ್ಬಿಟ್ಟು ವಿಲಾಸ್ ಅಂತ ಇದಾರೆ ಅವ್ರ ಕಡೆಯಿಂದ ಕಾಲ್ ಬಂತು. ಒಂದಿನ ಬಂದೆ, ಅಭಿ ಸರ್ ನ ಮೀಟ್ ಆಗ್ಬಿಟ್ಟು ಕೇಳಿದಾಗ, ನೋಡಮ್ಮ ಈ ತರ ಕ್ಯಾರೆಕ್ಟರ್ ಇದೆ. ನಂಗೆ ಅವಾಗ್ಲೂ ಇನ್ನೂ ಸ್ಟೋರಿ ಗೊತ್ತಿರ್ಲಿಲ್ಲ ಸರ್. ಈ ತರ ಕ್ಯಾರೆಕ್ಟರ್ ಇದೆ, ನೀನ್ ಅದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗ್ತೀಯಾ, ಹಿಂಗೆ ಇಷ್ಟ ದಿನ ಶೂಟ್ ಇರುತ್ತೆ, ಇವತ್ತಿನ ದಿನ ಶೂಟು. ನಾನು ಶೂಟಿಂಗ್ ಹೋಗ್ಬಿಟ್ಟು ಓಕೆ ಅಭಿ ಸರ್ ಓಕೆ, ಬ್ಯಾಕ್ ಗ್ರೌಂಡ್ ಈ ತರ ಎಲ್ಲ ಇದೆ, ಚೆನ್ನಾಗೆ ಆಬ್ವಿಯಸ್ಲಿ ಇರುತ್ತೆ. ಅಂಡ್ ನಂದು ಮೊದಲನೇ ಮೂವಿ ಆಸ್ ಅ ಮೇನ್ ಕ್ಯಾರೆಕ್ಟರ್, ಫಸ್ಟ್ ಮೂವಿ ಆಗಿರೋದ್ರಿಂದ ಐ ವಾಸ್ ಟು ಎಕ್ಸೈಟೆಡ್. ಐ ವಾಸ್ ಲೈಕ್ ಓಕೆ ಸರ್, ನಾನ್ ಮಾಡ್ತೀನಿ ಆರಾಮಾಗಿ ಅಂತ ಹೇಳ್ಬಿಟ್ಟು ಹೋಗಿ ಶೂಟಿಂಗ್ ಮಾಡ್ದಾಗ್ಲೇ ನನಗೆ ಗೊತ್ತಾಗಿದ್ದು, ಓಕೆ ನಂದು ಹಿಂಗಿದೆ, ಈ ತರ ಇದೆ. ಅಂಡ್ ಶೂಟ್ ಅಲ್ಲಿ ಪಾತ್ರನ ಆಪ್ಟ್ ಮಾಡ್ಕೊಳ್ಳೋದಕ್ಕೂ ನಮ್ಗೆಲ್ಲ ಕಷ್ಟ ಆಗ್ಲಿಲ್ಲ. ಬಿಕಾಸ್ ಅಭಿ ಸರ್ ಬಂದ್ಬಿಟ್ಟು ಅಷ್ಟು ಕ್ಲಿಯರ್ ಆಗಿ ಇಲ್ಲಿ ಇಷ್ಟೇ ಬೇಕಾಗಿರೋದು, ಏನು ಎಕ್ಸ್ಟ್ರಾ ಬೇಡ, ಆ ತರದ್ದು ಪ್ರಾಸೆಸ್ ಇದ್ದಿದ್ರಿಂದ ಎಲ್ಲಾ ಕ್ಯಾರೆಕ್ಟರ್ಸು ಅದ್ರದ್ದು ಅಟ್ಮೋಸ್ಟ್ ಅಲ್ಲಿ ಕಾಣಿಸಿದೆ ಅಂತ. ನಂದು 2 ಸ್ಕೆಡ್ಯೂಲ್ ಅಲ್ಲ, ಎಲ್ಲ ಸ್ಕೆಡ್ಯೂಲ್ ಸೇರಿಸ್ಬಿಟ್ಟು ಒಂದು
9ರಿಂದ 10 ದಿನ ಆಗಿದೆ ಅನ್ಕೊಳ್ತೀನಿ ಸರ್. ಈಚ್ ಅಂಡ್ ಎವ್ರಿ ಡೇನು ಮರೆಯಕ್ ಆಗಲ್ಲ, ಬಿಕಾಸ್ ಓಕೆ ನಂದು ಸ್ಪೆಷಲ್ ಮೂಮೆಂಟ್ ಫಸ್ಟ್ ಡೇನೆ ಏನು ಅಂತ ಅಂದ್ರೆ ಇಡೀ ಸೆಟ್ ಅಲ್ಲಿ ಫಸ್ಟ್ ಸ್ಕೆಡ್ಯೂಲ್ ಅಲ್ಲಿ ನಾನು ಒಬ್ಳೆ ಹುಡುಗಿ, ನನ್ ಜೊತೆಗೆ ಇವಾಗ ಅಮ್ಮನ್ ಕ್ಯಾರೆಕ್ಟರ್ ಯಾರು ಬಂದಿದ್ದಾರೆ, ಯಾರು ಇರ್ಲಿಲ್ಲ ಸರ್. ಐ ವಾಸ್ ದ ಓನ್ಲಿ ಒನ್ ಗರ್ಲ್. ಎಲ್ಲರೂ ಬಂದ್ಬಿಟ್ಟು ಅಲ್ಲ ಅಮ್ಮ ಅದ್ ಹೆಂಗ್ ಬಂದ್ಬಿಟ್ಟಿದ್ಯಾ ನೀನ್ ನಮ್ ಕೇಳಿ, ಎವ್ರಿ ಒನ್ ವಾಸ್ ಸ್ಕೇರ್ಡ್. ಡೈರೆಕ್ಟರ್ ಸರ್ ಕೂಡ ಎಷ್ಟ್ ಧೈರ್ಯ ಇರ್ಬೇಕು ನಿನಗೆ ಅಂತ ಹೇಳ್ಬಿಟ್ಟು, ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ದು ಸೆಟ್ ಬಾಯ್ಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ. ಅಂಡ್ ದೇ ಟುಕ್ ಅಟ್ಮೋಸ್ಟ್ ಕೇರ್ ಆಫ್ ಮೈಂಡ್. ಅಂಡ್ ನನ್ ಇನ್ನೊಂದು ಖುಷಿ ಏನು ಅಂತ ಅಂದ್ರೆ ನಮ್ ಸೆಟ್ ಅಲ್ಲಿ ಇವಾಗ ಆರ್ಟಿಸ್ಟ್ಗಳು ಅವ್ರದ್ದು ಆಕ್ಟಿಂಗ್ ಮುಗೀತು, ನಾ ಹೋದೆ ಕುತ್ಕೊಂಡೆ ರೆಸ್ಟ್ ಮಾಡಿದೆ, ಈ ತರ ಇರುತ್ತೆ. ಬಟ್ ನಾನ್ ಹೋದಾಗ ನಂದು ಆಕ್ಟಿಂಗ್ ದಿನದಲ್ಲಿ 1ರಿಂದ 2 ಸೀನ್ ಅಷ್ಟೇ ಇರ್ತಾ ಇದ್ದಿದ್ದು ನನ್ನ ಪಾತ್ರದ್ದು. ಸೊ ಮುಗಿಸ್ಕೊಂಡ್ಬಿಟ್ಟು ನಾನು ಸೀದಾ ಹೋಗ್ತಿದ್ದೆ, ಕಾಸ್ಟ್ಯೂಮ್ ಚೇಂಜ್ ಮಾಡ್ತಿದ್ದೆ, DOP ಸರ್ ಜೊತೆಗೆ ಬಂದ್ಬಿಟ್ಟು ಕೆಲಸ ಮಾಡಕ್ಕೆ. ನಾನ್ ಸರ್ ನಿಮ್ ಅಸಿಸ್ಟೆಂಟು, ನಂಗೆ ಕೆಲಸ ಹೇಳ್ಕೊಡಿ. ಸೊ ಐ ವಾಸ್ ಡೂಯಿಂಗ್ ಆಲ್ ದಿಸ್, ಐ ವಾಸ್ ವೆರಿ ಹ್ಯಾಪಿ ವಿತ್ ದ ವರ್ಕ್. ಅದು ಹೇಳಕ್ಕಾಗಲ್ಲ ಸರ್, ನೋಡ್ಬೇಕು. ಬಟ್ ಕಷ್ಟ ಆಯ್ತು ಸರ್. ಚಿಕ್ಕಮಂಗ್ಳೂರೊಳಾಗ್ಬಿಟ್ಟು ಆ ಕಡೆ ಸೈಡಿನ ಸ್ಲ್ಯಾಂಗ್ ಅದನ್ನು ಗೊತ್ತಿರ್ಲಿಲ್ಲ ನನ್ಗೆ. ಹೋದ್ಮೇಲೆ ಗೊತ್ತಾಗಿದ್ದು, ಸರ್ ಈ ಲ್ಯಾಂಗ್ವೇಜ್ ಇವಾಗ ಈ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ಬೇಕಾ, ಹೇಗ್ ಮಾತಾಡ್ದು, ಅಲ್ಲಿನವರೆಲ್ಲ ಕುತ್ಕೊಂಡು ಹೇಳ್ಕೊಟ್ಟು ಚೆನ್ನಾಗಾಯ್ತು. ಸ್ಕ್ರಿಪ್ಟ್ ಯಾರಿಗೂ ಕೊಟ್ಟಿಲ್ಲ ಎಲ್ಲ, ಏನಂದ್ರೆ ಆನ್ ದ ಸ್ಪಾಟ್ ಅಲ್ಲೇ ಈ ಸೀನು ಈ ಡೈಲಾಗ್ಸ್ ಇರುತ್ತೆ ಅಂತ ಅಲ್ಲೇ ಹೇಳ್ಬಿಟ್ಟು ರಿಯಾಲಿಟಿಯಾಗೆ ಅವ್ರು ತುಂಬಾ ತಗೊಂಡಿದ್ದಾರೆ, ಅವ್ರು ನ್ಯಾಚುರಲ್ ಆಗಿ. ಮತ್ತೆ ಈಗ ಸಾರಿ ಇಷ್ಟು ಒಂದು 4-5 ಜನದ್ದು ಇಲ್ಲ ಒಂದು ಕಂಬೈನ್ಡ್ ಸೀನ್ ಏನಾದ್ರು ಇದ್ದಾಗ ಯಾವ್ದೋ ಒಂದು ಕಮ್ಮಿ ಬಿತ್ತು ಅಂದ್ರೆ ಅಲ್ಲಿರೋರ್ಗೆ ಕರ್ಕೊಂಡ ನೀವು ಬನ್ನಿ ಆಕ್ಟಿಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡು ಅವ್ರು ನಮ್ಮ ಮ್ಯಾಕ್ಸಿಮಮ್ ಸಪೋರ್ಟಿಂಗ್ ರೋಲ್ಸ್ ಎಲ್ಲ ನಮ್ಗೆ ಅಲ್ಲಿ ಊರಿನವ್ರಿಗೆ ತಗೊಂಡ್ ಮಾಡಿದ್ರು ಸರ್. ಅದೇ ಹೇಳಿದ್ನಲ್ಲ, ನನಗೆ ಒಂದು 10 ಸಿನಿಮಾ ಮಾಡಿದಷ್ಟು 10 ಸಿನಿಮಾ ಮಾಡಿದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಸೋಮು ಸೌಂಡ್ ಇಂಜಿನಿಯರ್ 2 ಅಂತೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಸರ್, ಫಸ್ಟ್ ಈ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲರಿಗೂ. ಯಾಕಂದ್ರೆ ನಾನು ಒಬ್ಬನೇ ಅಲ್ಲ, ಈ ಸಿನಿಮಾಗೆ ನಮ್ಮ ಇಡೀ ತಂಡ ಕಷ್ಟಪಟ್ಟಿದ್ದಾರೆ. ಕಷ್ಟ ಅಂದರೆ ಎಲ್ಲ ಸಿನಿಮಾದಲ್ಲೂ ಕಷ್ಟಪಡ್ತಾರೆ, ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ಯಾಕಂದರೆ ಬಿಸಿಲು, ನಾವು ಸಮ್ಮರ್ 45-48 ಡಿಗ್ರೀಸಲ್ಲಿ ಲೈಟ್ ಬಾಯ್ದಿಂದ ಹಿಡಿದು ಎಲ್ಲರೂ ಆರ್ಟಿಸ್ಟ್ಗಳಿರಲಿ ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಸೊ ನನಗೊಬ್ಬನಿಗೆಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗ್ತದೆ ಸರ್. ಫಸ್ಟ್ ನಾನು ಹೇಳಲೇಬೇಕು ಚರಣ್ ರಾಜ್ ಸರ್, ಬಿಕಾಸ್ ಅವ್ರು ನಮ್ಮದು ಹಾರ್ಟ್ ಆಫ್ ದ ಮೂವಿ. ಬಿಕಾಸ್ ಅವ್ರದ್ದು ಸೌಂಡ್ ಇಲ್ಲ ಅಂದರೆ ಅದು ರಿಯಲ್ ಫೀಲ್ ಇದೆ. ನಾವು ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲೇ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲಿಲ್ಲ, ಬಟ್ ಸ್ಟಿಲ್ ಆ ಸೀನ್ಗಳು ನೋಡೇ ಅಲ್ಲೂ ನನ್ನ ಕಣ್ಣಲ್ಲಿ ನೀರು ಬಂದಿದೆ ಕೆಲವೊಂದು. ಸೊ ನಾನು ಸುಮ್ಮನೆ ಆ ಕಡೆ ಹೋಗ್ಬಿಡ್ತಿದ್ದೆ, ಯಾರಾದರೂ ನೋಡಬಾರ್ದು ಅಂತ. ಅದೇ ಥರ ಈ ಸಿನಿಮಾ ನೋಡಾದ್ಮೇಲೆ ನಾನು ಶೂಟ್ ನೋಡಿರೋದ್ರಿಂದ ಈ ಸಿನಿಮಾ ನಾನು ನೋಡಿದ್ವಿ, ಚರಣ್ ಸರ್ ಮ್ಯೂಸಿಕ್ ಅದು ಬೇರೆ ಲೆವೆಲ್ ತೊಗೊಂಡೋಗಿದೆ ಸರ್. ಬೆಸ್ಟ್ ಸೌಂಡ್ ಕೊಟ್ಟಿದ್ದಾರೆ, ಅದು ನೋ ಡೌಟ್ ಅಬೌಟ್ ಇಟ್. ಬಿಕಾಸ್ ಚರಣ್ ಸರ್ದ ಜಾನರ್ ಬೇರೆ ಇತ್ತು, ಆದ್ರೂ ಅವರು ಇದಕ್ಕೆ ಒಂದು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಅವ್ರು ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರು ಬಿಟ್ರೆ ನಮ್ಮ ವಿನೋದ್ ಮಾಸ್ಟರ್ ಒಳ್ಳೆ ಸ್ಟಂಟ್ಸ್ ಮಾಡ್ಕೊಟ್ಟಿದ್ದಾರೆ. ಫೈಟ್ ನಮ್ಮ ದೀಪು ಎಸ್ ಕುಮಾರ್ ನ್ಯಾಚುರಲ್ ಇದೆ, ಅಲ್ಲಿ ಏನು ಆಟೋ ಆರಿಸೋದು ಅದು ಆ ಥರದ್ದು ಏನೂ ಇಲ್ಲ. ಅಲ್ಲಿ ಮಿನಿಮಮ್ ಪ್ರಾಪರ್ಟೀಸ್ ಅವ್ರಿಗೆ ಏನು ಕೊಟ್ಟಿದ್ವಿ ಆ ಸೀನ್ ಪ್ರಕಾರ ಅವರು ಸ್ಟಂಟ್ಸ್ ಮಾಡ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ. ಮತ್ತು ದೀಪು ಎಸ್ ಕುಮಾರ್ ಅವರು ಒಳ್ಳೆ ಎಡಿಟಿಂಗ್ ಮಾಡ್ಕೊಟ್ಟಿದ್ದಾರೆ. ಎಂಟೈರ್ ಟೀಮ್, ಮೋಹನ್ ಮಾಸ್ಟರ್ ಒಳ್ಳೆ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದಾರೆ. ರಾಜನ್ ಸರ್ ಇರಲಿ, ನಮ್ಮ ಸತೀಶ್ ಸರ್ DTGS ಇರಲಿ, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸಪೋರ್ಟ್ ಅವಾಗ ನನಗೆ ಮಾಸ್ತಿ ಸರ್ ಬಿಟ್ಟರೆ ಯಾವುದೂ ಇರಲಿಲ್ಲ ಸರ್. ಹಾಂ ಹೌದು, ಅವರಿಂದನೇ ನನಗೆ ಈ ಸಿನಿಮಾ ಸಿಕ್ಕಿರೋದು. ಮತ್ತು ಶೂಟ್ ಇನ್ನೇನು ಒಂದು 15 ಡೇಸ್ ಇದ್ದಾಗ ಇದೆಲ್ಲ ಕನ್ಫರ್ಮ್ ಆಗಿದ್ದು. ನಾನು ಓಕೆ ಅಂದಮೇಲೆ ಶೂಟಿಂಗ್ ಹೋಗೋಣ ಅಂತ ಹೇಳಿದರು ಅಭಿಯವರು. ನಾನು ಇಮಿಡಿಯೇಟ್ 1 ವಾರದಲ್ಲಿ ಕಾಲ ಸರಿ ಶೂಟಿಂಗ್ ಹೋಗೋಣ, ಎಷ್ಟು ಬಜೆಟ್ ಬೇಕಾಗುತ್ತೆ ಫಸ್ಟ್ ಶೆಡ್ಯೂಲ್ಗೆ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಓಕೆ ರೆಡಿ ಹೋಗೋಣ ಅಂತ ಹೇಳಿ ನಾವು ಹೋದ್ಮೇಲೆ ನನಗೆಲ್ಲರದು ಪರಿಚಯ ಆಗಿತ್ತು. ನಾನು ಫಸ್ಟ್ ನೋಡಿದ್ದು ಬರೀ ಅಭಿಯವ್ರನ್ನ, ಮಾಸ್ತಿ ಸರ್ನ, ನಮ್ಮ ಟೀಮ್ ಇಡೀ ಟೀಮಲ್ಲಿ. ಉಳಿದವ್ರಿಗೆಲ್ಲ ನಾನು ಸೆಟ್ ಮೇಲೆ ಹೋದಾಗ ನಾನು ಅವ್ರು ನೋಡಿ ಪರಿಚಯ ಆಗಿತ್ತು ಸರ್. ಅವ್ರ ಸಪೋರ್ಟ್ ಇರಲಿಲ್ಲ ಅಂದರೆ ನಮ್ಗೆ ತುಂಬ ಕಷ್ಟ ಆಗ್ತಿತ್ತು ಸೌಂಡ್ ಮಾಡೋಕ್ಕೆ. ಯಾಕಂದರೆ ಅವರು ಬರೆದು ಕೊಟ್ಟಿದ್ದು ಫಸ್ಟ್ ಡೇ ಇಂದ ಅದು ಸೋಮು ಸೌಂಡ್ ಇಂಜಿನಿಯರ್ ಅಂತ ಅವ್ರ ಕೈಯಿಂದ ಮಾಡಿಕೊಟ್ಟಿರೋದು. ಅದು ತುಂಬ ಜನ ನಾನು ಕೇಳಿದೆ, ಏನು ಸೂರಿ ಸರ್ ಅಂತ ದೊಡ್ಡ ಡೈರೆಕ್ಟರ್. ಬಿಕಾಸ್ ನಾನು ಸಿನಿಮಾ ಬ್ಯಾಕ್ಗ್ರೌಂಡ್ ಅಲ್ಲ ನಾನು, ಆದ್ರೂ ನಿನ್ನ ಬ್ಯಾಕ್ಗ್ರೌಂಡ್ ಏನೂ ಇಲ್ದೇ ನಿನ್ಗೆ ಇಂತಿಂಥ ದೊಡ್ಡ ಟೆಕ್ನಿಷಿಯನ್ಸ್ ನಿನ್ಗೆ ಸಿಕ್ಕಿದ್ದಾರೆ, ಹೇಗೆ ಸಿಕ್ಕಿದ್ರು ಅಂತ ತುಂಬ ಜನ ಕೇಳಿದ್ರು ನನಗೆ. ಅವರು ಸ್ಟಾರ್ಟ್ ಅದು ಸೋಮು ಸೌಂಡ್ ಇಂಜಿನಿಯರ್ ಏನಂತ ನಮ್ಮದು ಟೈಟಲ್ ಟ್ರ್ಯಾಕ್ ಮಾಡಿದಾಗಿಂದ ಹಿಡಿದು ಇವಾಗ ರೀಸೆಂಟ್
ಈಗ ಟ್ರೈಲರ್ ನಾವು ಲಾಂಚ್ ಮಾಡಿದವರೆಗೂ ಅವ್ರ ಜೊತೆಲೇ ಇದ್ದು, ಇವಾಗಲೂ ಅಷ್ಟೇ ಡಿಸ್ಟ್ರಿಬ್ಯೂಷನಲ್ಲಿ ಜಯಣ್ಣ ಸರ್ ಹತ್ರ ಅವರೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಾಗೆ ಮಾಡಿಕೊಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅವರು ತುಂಬ ಇಮೋಷ್ನಲಿ ಕನೆಕ್ಟ್ ಆದರು ಸಿನಿಮಾ ನೋಡಿದ್ಮೇಲೆ. ನಾವು ನಮ್ಮ ಹತ್ರ ಡಿಸ್ಟ್ರಿಬ್ಯೂಟರ್ ಇರಲಿಲ್ಲ, ಸೊ ಅವಾಗ ಸೂರಿ ಸರೇ ಜಯಣ್ಣ ಸರ್ಗೆ ಹೇಳ್ಬಿಟ್ಟು ನೀವು ಸುಮ್ಮನೆ ಬನ್ನಿ, ಬಿಕಾಸ್ ಯುವರ್ ಅ ಲಕ್ಕಿ ಹ್ಯಾಂಡ್, ನಮ್ಮ ಸಿನಿಮಾ ನೋಡಿ, ನಿಮ್ಗೇನು ಡಿಸ್ಟ್ರಿಬ್ಯೂಟರ್ ನೀವು ಮಾಡೋದು ಬೇಡ, ಸುಮ್ಮನೆ ಬಂದು ನೋಡಿ ಅಂತ ಕರ್ಕೊಂಡು ಬಂದಿದ್ದು. ಬಟ್ ಅವ್ರು ನೋಡಿದ್ಮೇಲೆ ಜಯಣ್ಣ ಸರ್ ತುಂಬ ಭಾವುಕರಾಗಿ ಒಂದು ಮಗು ಥರ ಹತ್ತು ಆ ಥರ ಆಗಿ ಮತ್ತೆ ಇಲ್ಲ ನೀವು ಸೋಮವಾರ ಬಂದ್ಬೇಡಿ ಆಫೀಸ್ಗೆ ಅಂತ ಹೇಳಿ ನಮ್ಮ ಡೈರೆಕ್ಟರ್ ಅವ್ರಿಗೆ ಕರೆಸ್ತಾರೆ. ಸೂರಿ ಸರ್ ಜೊತೆ ಹೋಗಿರ್ತಾರೆ. ಅವತ್ತೇ ಇಲ್ಲ ನಾನು ಮಾಡ್ತೀನಿ, ನೀವು ಧೈರ್ಯವಾಗಿ 15th ಓಕೆನಾ ನಿಮಗೆ ಅಂತ ಹೇಳಿದ್ರೆ ಹೌದು ಓಕೆ, ಧೈರ್ಯವಾಗಿ ಮಾಡಿ ಅಂತ ಹೇಳಿ. ಸರ್ ಎಲ್ಲರೂ ಯಾವುದೇ ಆಡಿಯನ್ಸ್ ಇಮೋಷ್ನಲಿ ತುಂಬ ಕನೆಕ್ಟ್ ಆಗ್ತಾರೆ. ಪ್ಲಸ್ ಕಾಮಿಡಿ, ಬರೀ ಇಮೋಷ್ನಲ್ ಅಂತಲ್ಲ, ಕಾಮಿಡಿ ಇದೆ, ಫೈಟ್ಸ್ ಇದೆ, ಒಳ್ಳೆ ಫೈಟ್ಸ್ ಮಾಡ್ಕೊಂಡಿದ್ದಾರೆ. ಇಮೋಷ್ನಲಿ ವೆರಿ ವೆರಿ ನೈಸ್ ಮೂವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.